ಸುಸ್ತಾಗೋದ್ಲು ನನ್ನ ಮಗಳಂತೂ ಬೆಟ್ಟ ಹತ್ತಿ ಸುಸ್ತಾಗಿ ಇಲ್ಲೇ ನಿಂತಿದ್ದಾಳೆ. ಕ್ಯೂ ಮುಗಿಯೋದೆ ಅಂತ 1 ಅವರ್ ಇನ್ನೂ ಜಾಸ್ತಿ ಆಗುತ್ತೆ. 2 ಅವರ್ ಬೇಕು. ಯಪ್ಪ ಇನ್ನೂ ಎಲ್ಗೈತೆ ನಡಿಯ, ಬೇಗ ಬೇಗ. ಕ್ಯೂ ನೋಡಿದ್ರೆ ಭಯ ಆಗ್ತೈತೆ. ಇಲ್ಲಿಂದ ಬಿದ್ದರೆ ಸೀದಾ ಕೆಳಗೆ ಹೋಗ್ತೀರಾ, ಅಲ್ಲಿಂದ ಬಿದ್ದರೆ ಸೀದಾ ಕೆಳಗಡೆ ನೀನು ಇಳಿಯೋದೇ ತಪ್ಪುತ್ತೆ ಅಲ್ವಾ ಚಿನ್ನಮ್ಮ? ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ನ ಹಾಕ್ತಾ ಇದ್ದೀನಿ. ನಾನು ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆನೆ ಅದೇ ಮಾಮೂಲಿ ಎಲ್ಲರೂ ಮನೆಯಲ್ಲೂ ಮಾಡೋದೇನೆ, ಮನೆಯಲ್ಲಿ ದೇವರಿಗೆ ತಂಬಿಟ್ಟು ಮತ್ತು ರವೆ ಉಂಡೆ ಎರಡನ್ನೂ ಕೂಡ ಮಾಡಿಬಿಟ್ಟು ಮಾಮೂಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ನಾವು ಹೊರಟಿದ್ದೆ ದೇವಸ್ಥಾನಕ್ಕೆ ಅಂತ. ಎಲ್ಲ ರೆಡಿ ಆದ್ವಿ ಬೇಗ ಬೇಗ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು. ಇನ್ನೊಂದು ಇವತ್ತು ಏನಪ್ಪ ಅಂತಂದರೆ, ಇವತ್ತು ಮನೆಯಲ್ಲಿ ಎಲ್ಲ ಪೂಜೆ ಮಾಡಿದೆ. ಆಮೇಲೆ ಇನ್ನೊಂದು ಫಸ್ಟು ಇಟ್ಟಿರೋದು ಅದೇ ಪತ್ರೆ ಇಟ್ಟಿರಲಿಲ್ಲ, ಬಿಲ್ಪತ್ರೆ ಬರುತ್ತಲ್ಲ, ಅದು ಇಟ್ಟೇ ಇರಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಮತ್ತೆ ಕಿತ್ಕೊಂಡು ಬಂದು ನಮ್ಮ ಮಗ ಹೋಗಿ ಕಿತ್ಕೊಂಡು ಬಂದ ಹುಡಿಕೊಂಡು ಅದನ್ನ ಇಟ್ಟು ಪೂಜೆ ಮಾಡಿದೆ. ಅದು ಯಾಕಂದರೆ ಬಿಲ್ಪತ್ರೆ ಇಡಲಿಲ್ಲ ಅಂದರೆ ಯಾಕೋ ಸಮಾಧಾನ ಅಂತಲೇ ಅನಿಸೋದಿಲ್ಲ. ಹಾಗಾಗಿ ಇಟ್ಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಇಟ್ಟು ಪೂಜೆ ಮಾಡ್ತೀನಿ ಲಾಸ್ಟ್. ಮತ್ತೆ ಇನ್ನೊಂದ್ಸಲ ಅಂದರೆ ಈ ಪೂಜೆ ಮಾಡಿದ ಹಿಂದೆನೇ ಮತ್ತೆ ಇಟ್ಟಿದ್ದು ನೋಡಿ. ನಮ್ಮನೆ ಹುಲ್ಲೂರಮ್ಮನ ಫೋಟೋ ಇದು. ಇನ್ನೊಂದು ಇವತ್ತು ಏನಪ್ಪ ಅಂತಂದರೆ ನಮ್ಮ ಮನೆಯವ್ರ ಅಜ್ಜಿ ತೀರೋಗಿದ್ದ ದಿನ ಇವತ್ತು. ಹಾಗಾಗಿ ನೋಡಿ ಅಜ್ಜಿ ಫೋಟೋಕ್ಕೂ ಕೂಡ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿ ನೋಡಿ, ಮತ್ತೆ ಬಿಲ್ಪತ್ರೆ ಇಟ್ಬಿಟ್ಟು ನಾವು ಪೂಜೆ ಎಲ್ಲ ಮುಗಿಸ್ತೇವೆ. ಅಲ್ಲಿಗೆ ನೋಡ್ತಾ ಇದ್ದೀರಾ, ಬಿಲ್ಪತ್ರೆ ಜೊತೆಗೆ ಶಿವಲಿಂಗದ ಹೂವನ್ನು ಕೂಡ ಸಿಕ್ಕಿತ್ತು. ಹೂವನ್ನು ಇಟ್ಟು ಹಂಗೆ ಪೂಜೆ ಮಾಡಿದೆ. ನೋಡ್ತಾ ಇದ್ರೆ ಎಲ್ಲರೂ ಮನೆಯಲ್ಲೂ ಇದೇನೆ ಮಾಡೋದು. ಹಾಗಾಗಿ ನಾನು ಕೂಡ ಅದೇ ಮಾಡಿದ್ದೀನಿ ನೋಡಿ ಇವತ್ತು. ಅಂದರೆ ಎಲ್ಲರೂ ಮನೆಯಲ್ಲೂ ಅಂದರೆ ಶಿವರಾತ್ರಿ ಹಬ್ಬದ ಲಾಗ್ನ ನಾನು ಒಂದು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಅಂದರೆ 2 ದಿನ ಆಯಿತು ಅಲ್ಲೇ ಎಲ್ಲ ಪೂಜೆ ಮುಗಿಸ್ಕೊಂಡೆಲ್ಲ ದೇವಸ್ಥಾನಕ್ಕೆ ಅಂತೇಳಿ ಶಿವಂಗೆ ನೀರು ಹಾಕೋಣ ಅಂತೇಳಿ ಹೊರಟ್ವಿ. ನಾನು, ನನ್ನ ಮಗಳು, ನಮ್ಮ ಮನೆಯವರು, ನಾವು 4 ಜನ ಕೂಡ ಹೊರಟ್ವಿ ನೋಡಿ. ಇಲ್ಲಿ ಬಂದಿದ್ದೆ ನಾವು ದೇವಸ್ಥಾನ ನೋಡಿ. ವರ್ಷದಲ್ಲಿ 1 ದಿನ ಮಾತ್ರ ಇರುತ್ತೆ. ಯಾವಾಗಲೂ ಕೂಡ ಪ್ರವೇಶ ಹಂಗೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪ್ಪಲಿ ಅಲ್ಲೇ ಬಿಟ್ಟೆ ನಾಲ್ಕೊಂಡು ಬಂದಿದ್ದೀನಿ. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಶಿವನ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಸಿದ್ಧಗಂಗಾ ಮಠಕ್ಕೆ ಅಂತ ಹೇಳಿ ಬಂದ್ವಿ ನೋಡಿ. ಇಲ್ಲೂ ಕೂಡ ಆನೆ ಇತ್ತು. ಆನೆ ನೋಡಿಕೊಂಡು ನಾವು ಮತ್ತೆ ದೇವಸ್ಥಾನಕ್ಕೆ ಅಂತ ಬೆಟ್ಟ ಹತ್ತುತ್ತಾ ಇದ್ದೀವಿ. ನಮಗಂತೂ ಹತ್ತಿ ಸಾಕಾಯಿತು. ಇಲ್ಲಿ ನನ್ನ ಮಕ್ಕಳು ಸುಸ್ತೆ ಆಗ್ತಾ ಇದ್ದಾರೆ. ತಿರ್ಗಿ ಈ ಕಡೆ ಇಬ್ಬರನ್ನು. ಅಂದರೆ ತುಂಬ ಕ್ಯೂ ಕೂಡ ಇತ್ತು, ಜಾಸ್ತಿ ಜನ ರಶ್ ಇದ್ರು ಮಾತ್ರ. ನಾವು ಹೋದ್ವಿ ನೋಡಿ. ನನ್ನ ಮಗಳು ಇಲ್ಲೇ ಸುಸ್ತಾಗಿ ನಿಂತಿದ್ದಾಳೆ ನೋಡಿ. ಇನ್ನೂ ಅರ್ಧ ಇದೆ, ಇನ್ನೂ ಐತೆ. ಇನ್ನೂ ಎಷ್ಟೈತೆ? ಇಷ್ಟ ಆಯ್ತು ಬಾ. ಕ್ಯೂ ಮುಗಿಯೋದೆ ಅಂತ 1 ಅವರ್ ಇನ್ನೂ ಜಾಸ್ತಿ ಆಗುತ್ತೆ. 2 ಅವರ್ ಬೇಕು. ಯಪ್ಪ ಇನ್ನೂ ಎಲ್ಗೈತೆ ನಡಿಯ, ಬೇಗ ಬೇಗ. ಕ್ಯೂ ನೋಡಿದ್ರೆ ಭಯ ಆಗ್ತೈತೆ. ಇಲ್ಲಿಂದ ಬಿದ್ದರೆ ಸೀದಾ ಕೆಳಗೆ ಹೋಗ್ತೀರಾ, ಅಲ್ಲಿಂದ ಬಿದ್ದರೆ ಸೀದಾ ಕೆಳಗಡೆ ನೀನು ಇಳಿಯೋದೇ ತಪ್ಪುತ್ತೆ ಅಲ್ವಾ ಚಿನ್ನಮ್ಮ? ಇಲ್ಲಿಗೆ ಬಂದ ಇನ್ನೂ ಇಷ್ಟು ಕ್ಯೂ ಐತೆ. ಬಾಚಿನಮ್ಮ ಏನ್ ಬೇಕು ನಿನಗೆ? ನನಗೆ ಬೇಕು. ಏನು ಬೇಡ, ಈ ಕಾಸು ತಂದಿಲ್ಲ ನೋಡಿ. ನನಗೆ ಕ್ಯೂಬ್ ಕೊಡ್ಸು. ಕ್ಯೂಬ್ ಎಲ್ಲೈತೆ? ಇಲ್ಲೇ. ಏಯ್ ಕಲಿ ಇಡು. ರೆಡಿ ಬಾರೆ.
ಏನ್ ಬೇಡ ಇವತ್ತು ಆಗೋದಿಲ್ಲ ಇರೋ ತಗೊಂಬ ಸಾಕು. ಏನಿದಾನ ಅಲ್ಲ ಹಿಂಗೆ ಸೆಲ್ಫಿ ಮುಖ ಹಿಂಗ್ ಕಾಣಲ್ಲ ನೇಟ ಸರ್ ಅವ್ನು ಹೊರಟೋದಬ್ಬ. ಅಯ್ಯ ಹುಡುಗಿ ಈ ಕಡೆ ಬ ಅಪ್ಪ ಸುಟ್ಟೋಗ್ತೈತೆ ಕಾಲು. ಕೊನೆಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ಮೇಲೆ ಮತ್ತೆ ಸ್ಟಾರ್ಟು. ತಂಬಿಟ್ಟು ಮತ್ತೆ ಒಂದು ಬಾಕ್ಸು ತಂಬಿಟ್ಟು ಮಾಡಿದೆ, ಒಂದು ಬಾಕ್ಸು ಒಂದು ಅರ್ಧ ಮುಕ್ಕಾಲು ಬಾಕ್ಸ್ ಅಷ್ಟು ರವೆ ಉಂಡೆನ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಬ್ಬಕ್ಕೆ ಆದಮೇಲೆ ಮಾಡಲೇಬೇಕಲ್ಲ ಎಷ್ಟು ಅಂತ ಹೇಳಿ ಅಲ್ಲಿಂದ ಬಂದಮೇಲೆ ನಾನು ಮಾಡಿದ್ದೆ ಇವಿಷ್ಟು ಕೂಡ ಮಾಡಿ ಮುಗಿಸ್ದೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.